ದಾಗ 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 ದಾಗ. ನಮಸ್ತೆ ಆತ್ಮೀಯರೇ, ಇವತ್ತು ದುನಿಯಾ ವಿಜಯ್ ಅವರ ಭೀಮ ಚಿತ್ರದ ಬಗ್ಗೆ ಮಾತಾಡಬೇಕು. ಕಾರಣ ನಿಮ್ಮೆಲ್ಲರಿಗೂ ಗೊತ್ತು. ದುನಿಯಾ ವಿಜಯ್ ಕನ್ನಡ ಚಿತ್ರರಂಗದಲ್ಲಿ ತುಂಬ ಕಷ್ಟಪಟ್ಟು ಮೇಲೆ ಬಂದ ಒಬ್ಬ ದೊಡ್ಡ ನಾಯಕ ನಟ. ಇವತ್ತು ನಿರ್ದೇಶನ ಮಾಡಬೇಕು ಅಂದರೆ ಅದು ಸುಲಭದ ಕೆಲಸ ಅಲ್ಲ. ಬಟ್ ಇವತ್ತು 2 ಚಿತ್ರದವನ್ನು ನಿರ್ದೇಶನ ಮಾಡಿ ಗೆದ್ದಿದ್ದಾರೆ. ಭೀಮ ಚಿತ್ರ ತುಂಬ ಒಳ್ಳೆಯ ರಿಪೋರ್ಟ್ ಬಂದಿದೆ. ಜೊತೆಗೆ ಹಾಡು, ದುನಿಯಾ ವಿಜಯ್ ಅವರ ಎಲ್ಲ ಚಿತ್ರದಲ್ಲಿ ಹಾಡು ಚೆನ್ನಾಗಿರ್ತದೆ ನನಗೆ ಅನಿಸಿದ ಮಟ್ಟಿಗೆ. ಆಮೇಲೆ ವಿಲನ್ಸಿಗೆ ಒಳ್ಳೆ ಚಾನ್ಸ್ ಕೊಡ್ತಾರೆ ಸ್ಕೋರ್ ಮಾಡಲಿಕ್ಕೆ. ಏನಕ್ಕೆಂದರೆ ದುನಿಯಾ ವಿಜಯ್ ಅವರು ಒಬ್ಬ ವಿಲನ್ ಆಗಿ ಕನ್ನಡ ಚಿತ್ರಕ್ಕೆ ಬಂದವರು. ವಿಲನನ್ನು ಎಷ್ಟು ಹೈಲೈಟ್ ಮಾಡಬೇಕೆಂಬುದು ಅವ್ರಿಗೆ ಚೆನ್ನಾಗಿ ಗೊತ್ತು. ಇದು ನನಗೆ ಹೇಗೆ ಗೊತ್ತಾಯಿತು ಅಂದರೆ, ನಾನು ಅವ್ರ ಜೊತೆನೇ ನಟನೆ ಮಾಡಿದ್ದೀನಿ ಕೆಲವೊಂದು ಸಿನಿಮಾಗಳಲ್ಲಿ. ಆಮೇಲೆ ಮುಖ್ಯವಾಗಿ ಏನು ಗೊತ್ತಾ, ಅವರು ಒಳ್ಳೆಯ ಸಾಧನೆ ಮಾಡೋರು. ಈ ಕಷ್ಟವನ್ನು ಇಷ್ಟಪಟ್ಟು ಮಾಡ್ತಾರೆ. ನಾನು ಅವ್ರ ಬಗ್ಗೆ ಭಾಳಷ್ಟು ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಅವರ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ. ಆದರೆ ಅವರನ್ನು ಮೀಟ್ ಆಗಲಿಕ್ಕೂ ಟ್ರೈ ಮಾಡ್ತೀನಿ. ಓಕೆ, ಇವಾಗ ಭೀಮದ ಬಗ್ಗೆ ಏನು ಹೇಳಬೇಕು ಅಂತಂದರೆ, ನಮ್ಮ ಕಾಕ್ರೋಚ್ ಸೂರಿ ಮೊನ್ನೆ ಶೂಟಿಂಗಲ್ಲಿ ಕೂಡ ಅವರು ಹೇಳಿದಿಷ್ಟೇ, ಅಣ್ಣ ಒಂದು 2 ಸಿನಿಮಾ ನನಗೆ ಸಪೋರ್ಟಿಂಗ್ ರೋಲ್ ತುಂಬ ಒಳ್ಳೆಯ ಸ್ಕೋರ್ ಸಿಗುವಂಥ ಸಿನಿಮಾ ಮಾಡಿದ್ದೀನಿ. ಒಂದು ಅದರಲ್ಲಿ ಮುಖ್ಯವಾಗಿ ಭೀಮ. ವಿಜಯಣ್ಣ ನನಗೆ ಒಳ್ಳೆಯ ರೋಲ್ ಕೊಟ್ಟಿದ್ದಾರೆ. ಖಂಡಿತ ಅದರಲ್ಲೊಂದು ಒಳ್ಳೆಯ ಹೆಸರು ಬರ್ತದೆ ಅಂತ ಹೇಳ್ತಾಯಿದ್ರು. ಸೊ ನಾನು ಇವತ್ತು ಅದನ್ನು ಕೇಳ್ಕೊಂಡು ಬಂದಾಗ ಎಲ್ಲರೂ ಸುದ್ದಿ ಬಗ್ಗೆ ಭಾಳಷ್ಟು ಒಂದು ಒಳ್ಳೆಯ ಒಪಿನಿಯನ್ ಹೇಳ್ತಾರೆ. ಟೋಟಲಿ ಚಿತ್ರ ತುಂಬ ಚೆನ್ನಾಗಿದೆ. ನನಗೂ ಭಾಳ ಖುಷಿ ಆಯಿತು. ಈಗ ಏನಂದರೆ, ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಫಿಲ್ಮ್ಗಳು ಯಾವುದು ಓಡ್ತಾಯಿಲ್ಲ ಅಂತ ಹೇಳೋ ಇದಕ್ಕೆ ದುನಿಯಾ ವಿಜಯ್ ಅವರು ಮತ್ತೆ ಪ್ರೂವ್ ಮಾಡಿ ತೋರಿಸಿದ್ರು. ನಾನು ನಿರ್ದೇಶನ ಮಾಡಿನೂ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಎಂಬುದು ಒಂದು ಭರವಸೆ ಕೊಟ್ಟಿದ್ದಾರೆ. ನನಗೂ ಭಾಳಷ್ಟು ಖುಷಿಯಾಗಿದೆ. ನೀವೆಲ್ಲರೂ ದುನಿಯಾ ವಿಜಯ್ ಅವರಿಗೆ ಸಪೋರ್ಟ್ ಮಾಡಿ ಅವರ ಭೀಮ ಚಿತ್ರವನ್ನು ಇನ್ನೂ ಯಶಸ್ಸು ಗಳಿಸಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೀನಿ. ನಮಸ್ಕಾರ. ಬಣ್ಣ ಬೇಡ ಅಂತ ನಾನು ಹೋದ್ರೂ ಬಣ್ಣ ನನ್ನನ್ನು ಬಿಡ್ತಾಯಿಲ್ಲ. ಇದು ಸಾಕ್ಷಿ. ಬಣ್ಣ ಎಲ್ಲರಿಗೂ ಒಲಿಯೋದಿಲ್ಲ, ಒಲ್ದ್ರೆ ಬಿಡೋದಿಲ್ಲ. ಈಗ ನೀವು ತೋರಿಸಿದ್ರಲ್ಲ, ಆವಾಗ ಹಿಂಗಿದೆ ಅಂತೇಳಿ ಬಣ್ಣ ಹೆಂಗೆ ಅಂತ ಹಂಗೆ ಕಲಿಸುತ್ತೆ. ಬೇಡ ಅಂತ ಮೊನ್ನೆ ಬಿಟ್ಟು ಹೋಗಿದ್ದೀನಿ ರೀ, 6 ತಿಂಗಳಾಯ್ತು. ತಿರ್ಗಿ ನನ್ನ ಕರೀತು. ಆ ಸುಲಭ ಬಿಡೋಕೆ ಆಗುತ್ತಿಲ್ಲ. ಒಂದ್ಸರಿ ಇಡ್ಲಿ ಹೊಡೆ ತಿಂದಿದ್ದಲ್ಲ ಸೆಟ್ ಅಲ್ವಾ? ಕರ್ಕೊಂಬರ್ತೀನಿ. ಇದು ಏಜ್ ಗೇಟಪ್ಪ. ಕೇಳ್ಕೊಂಡಲ್ಲ ಅಷ್ಟೇ ಡೇಟ್ರಿಗೆ, ಅಷ್ಟೇ ಡೇಟ್ ಕೇಳ್ಕೊಂಬರೋದು ಒಳ್ಳೆಯದು. ವೈಟ್ ಮಾಡಬೇಕೇನು ಹೇಳಿಲ್ವ? ಇಲ್ಲ ರೀ, ನನಗೇನೋ ಸ್ವಲ್ಪ ಕ್ಯಾರೆಕ್ಟರ್ ನಾನು ಅಷ್ಟೇ ಡೈರೆಕ್ಟ್ರಿಗೆ ಹೋಗ್ಬಿಟ್ಟು ಸಾರಿಗೆ ವೈಟ್ ಹಾಕಿ ಅಷ್ಟೇ ಡೈರೆಕ್ಟ್ರ್ ಯಾರು ಬರೋಕ್ಕೆ ಏನು ಅದು ಎಡಿಟ್ ಮಾಡ್ತಾ ಇದ್ದೀನಿ. ಹೌದಾ? ಇಲ್ಲೇ ಎಡಿಟ್ ಮಾಡ್ತೀರಾ? ಮಾಡ್ತಾನೆ ಅಂತ ನನಗೆ ಎಡಿಟ್ ಎಲ್ಲ ಬರೋದಿಲ್ಲ ರೀ. ನಾನು ಬೇರೆ ಯಾರು ಇಟ್ಕೋಬೇಕೀಗ. ನಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಲ್ಲ ಮೊನ್ನೆ, ಅದು ನನಗೂ ಏನು ಬರೋಣ ಮಾಡ್ಕೊಡ್ತೀನಿ. ಹೌದಾ? ನಾನು ಅಷ್ಟೇ ಕಲಿಬೇಕಾದ್ರೆ ಒಳ್ಳೇದ್ರಿ. ಬೆಸ್ಟ್. ನೀವು ನಂದು ಫೇಸ್ಬುಕ್ ಕಲಿತೀರಲ್ವಾ? ನಾನು ನೀವು ಕನೆಕ್ಟ್ ಇದು ಅಲ್ಲ, ನಾನು ಇದು ಮಾಡಿ ಫ್ರೆಂಡ್ಶಿಪ್ ಇದೆ. ನನಗೆ ಅಷ್ಟು ಟೆಕ್ನಾಲಜಿ ಬೇರೆ ಯಾರಾದ್ರೂ ಕಳಿಸ್ತಾರೆ? ಇಲ್ಲ ಇಲ್ಲ. ಅದಕ್ಕೆ ನಿಮ್ದು ನನ್ನ ನಂಬರ್ ಇಸ್ಕೊತೀನಿ. ಅಲ್ಲ, ನಿಮ್ದು ನಂದು ಇದೆಲ್ಲ ನಿಮ್ಮ ವಿಡಿಯೋ ಬರ್ತಿರ್ತೀರಲ್ಲ, ನಾನು ನೋಡ್ತಿರ್ತೀನಲ್ಲ. ಖುಷಿ ಇದೆ. ಬಣ್ಣಕ್ಕೆ ಚಿಕ್ಕವ್ರು ದೊಡ್ಡವ್ರು ಏನಿಲ್ಲ, ಬಣ್ಣಕ್ಕೆ ಏನಿಲ್ಲ. ಎಲ್ಲರೂ ಸಾಮಾನ್ಯ ಒಂದೇ. ಯಾರಿಗೆ ಹೌದೇ ಮೇನ್ ಮಾಡಿ ಬನ್ನಿ ಅವರಿಗೆ. ಅವ್ರು ಮಾಡಿ ಬಂದ್ಬಿಡು. ಹಾಂ ಸರಿ.
ಈಗ ನಮ್ಮ ಮೇಕಪ್ಗೆ ಇಲ್ಲಿ ಮಾಡ್ತಾರಲ್ಲಿ ಇಲ್ಲೇ ಪರವಾಗಿಲ್ಲ ನೀವು ಕಟ್ ಮಾಡ್ಕೊಂಡು ಅದು ಸ್ವಲ್ಪ ಕೇಳಬೇಕಿತ್ತು ಮೇಕಪ್ ಹೆಂಗೆ ಅಂತ ಗೆಟಪ್ ಸ್ವಲ್ಪ ಏಜ್ ಅಂತ ಹೇಳಿದರೆ ಸೀನಿಯರ್ ಅಂತೀವಿ ಮತ್ತು ನಮ್ಗೆ ಹೆಂಗೆ ಇರೋಕ್ಕಾಗಲ್ಲ ಹೌದು ಆದರೆ ಒಂದು ಸ್ವಲ್ಪ ಏಜ್ ಅಂತ ಕೊಡ್ತೀಯಾ ಸೊಳ್ಳ ಏನಿತ್ತು ಇಲ್ಲಿ ರಾಜ್ ಅಂತ ಬೇಕಲ್ಲ ಅಷ್ಟೇ ಅದಕ್ಕೆ 10 ಜನ ಕರೆದು ಇದು ನಾನು ಫಿಲ್ಮ್ ಇಂಡಸ್ಟ್ರಿಗೆ ಫಸ್ಟ್ ಬಂದೆ ಅಲ್ವಾ ಇದೇ ಥರ ನಾವು ಬದುಕ್ತಿದ್ದು ಇದೇ ಥರ ಮೇಕಪ್ ಇದೇ ಥರ ಊಟ ಇದ್ರಲ್ಲಿ ಮಜಾ ಸಿಗುತ್ತೆ ಕೆಲವೊಂದು ಹಾಕ್ಬಿಡ್ತಾರೆ ರೂಮ್ ಒಳಗೆ ಜೈಲ್ ಥರ ಹೊರಗೆ ಬರ್ಬಿಡಿ ಸರ್ ದೊಡ್ಡ ಕಲಾವಿದ ನೀವು ನನಗೆ ಇರಿಟೇಷನ್ ಹಿಂಗೆ ಇರಬೇಕು ಒಬ್ಬನೇ ಬಾಕ್ಸ್ ಒಳಗೆ ದಿನ ನೋಡ್ಕೊಂಡು ಟೆವೋ ಥರ ಮಜಾ ನೋಡಿ ಎಲ್ಲರೂ ನೋಡ್ಕೊಂಡು ಅವ್ರನ್ನ ಇವರು ಇವರು ಅಷ್ಟೇ ಎಲ್ಲಾರು ಮಾತಾಡ್ಕೊಂಡು ನನಗೆ ಅದೇ ಇಷ್ಟ ಹಂಗೆ ಬದುಕಬೇಕು ಒಳ್ಳೆ ಮಾತಾಡ್ತಾ ದೆವ್ವ ಥರ ಇರಬೇಕು ಒಬ್ಬನೇ ಆ ಮಿರರ್ ಇರ್ತಾರೆ ನೋಡ್ಕೊಂಡು ಹಿಂಗೆ ಹಿಂಗೆ ಹುಚ್ಚಿರ್ತಾರೆ ಏನು ಎಲ್ಲ ಎಂಜಾಯ್ಮೆಂಟ್ ಮಾಡ್ತಾರೆ ಯಾವುದು ದೊಡ್ಡ ಆ್ಯಕ್ಟರ್ ಹೈಟು ಕಟ್ಟಾಗುತ್ತೆ ಎಲ್ಲಿ ಎಲ್ಲ ನಮ್ಮವರೆಲ್ಲ ಸರಿ ಇರಲಿಕ್ಕೆ ಮೊದಲೆಲ್ಲ ಹಿಂಗೆ ಇದ್ದಿರಲಿಲ್ಲ ಟಿಫಿನ್ ರೋಡಲ್ಲಿ ಏನು ಇದು ಅಂತ ಹಾಂ ಇಷ್ಟು ಚಿಕ್ಕ ತಮ್ಮನ ಅಷ್ಟು ಗ್ಯಾಪ ಮನೆಯಲ್ಲಿ ಗ್ಯಾಪಲ್ಲಿ ನಾನೇನು ಮಗ ಅಷ್ಟು ಗ್ಯಾಪಲ್ಲಿ ವ್ಯತ್ಯಾಸವ ಎಲ್ಲಿ ಹಾಗೆ ಬನ್ನಿ ಹಾಂ ಅದು ಇದು ಯು ಐತಾನೆ ಸರ್ ಯು ಐ ಓ ಮೈ ಗಾಡ್ ಏ ಬನ್ನಿ ಬಾ ಅಕ್ಕಕ್ಕೆ ಬಾ ನೋಡಿ ನಮ್ಮ ಕಾಕ್ರೋಚ್ ಹೇಗಿದ್ದಾರೆ ನೋಡಿ ಹೇಗೆ ಹೀರೋಗೆ ಏನು ಕಮ್ಮಿ ಇಲ್ಲ ನೋಡಿ ನಿಜಾಗ್ಲೂ ಅಲ್ಲ ಸಕ್ಕದಾಗಿದೆ ಗೆಟಪ್ ಯಾವ ಗೆಟಪ್ ಇದು ಅವ್ರ ಸಿನಿಮಾದಲ್ಲ ರಿಲೀಸ್ ಆಗಬೇಕಲ್ವಾ ಇನ್ನು ನೀವು ಎಲ್ಲ ಹೋಗ್ತೀರಿ ಬಿಡಿ ಚೆನ್ನಾಗಿದೆ ಗೆಟಪ್ ಅಲ್ಲ ಏನು ಕಾಣ್ತಿಲ್ಲ ರೀ ನೋಡ್ರಿ ಫೋಟೋ ಇದು ಫೋಟೋ ಅಷ್ಟೊಂದು ಫೋಟೋ ಮಾಡಬೇಕು ಸಾರಿ ಬೇಜಾರು ಮಾಡಿಬಿಡಿ ಅಲ್ಲ ಬೇಜಾರು ಮಾಡಿದ್ರೆ ನಾನು ಮಾಡ್ಕೊಳ್ತಿಲ್ಲ ಆಯ್ತು ಇಲ್ಲಿ ಇದ್ದಾರಲ್ಲ ಅಪರೂಪಕ್ಕೆ ನಾವು ಸೇರಿದ್ದೀವಿ ಇದು ಗೆಟಪ್ಪೇ ಆ ಥರವ ಆದರೆ ತೋರಿಸ್ತೀನಿ ಹಂಗೆ ಹಂಗೆ ಮಾಡ್ತಿರ್ಬೇಕಲ್ಲ ಒಳ್ಳೆ ಗೆಟಪ್ ಅದು ಸದ್ಯಕ್ಕೆ ಆಚೆ ಬಿಡಂಗಿಲ್ಲ ಅಲ್ಲ ಬೇಡ ಬಿಡೋದು ಬೇಡ ನೀವೇನು ಬಿಡ್ತಿಲ್ಲ ಇಲ್ಲ ಸುಮ್ಮನೆ ಒಂದು ತೋರಿಸಿದ್ರೆ ಬಿಟ್ಟು ಚೆನ್ನಾಗಿ ಹೇಳಿದೆ ಗೊತ್ತಾ ಯಾರು ಮಾಡಿದ್ರು ಕಾಕ್ರೋಚ್ ಅಲ್ವಾ ನಮ್ಮ ಲೈಫ್ ಹೋಗಿಲ್ಲ ನಾನು ತಿಂತಿರೋ ಅನ್ನ ಎಲ್ಲ ಓ ಒಳ್ಳೆ ಡಾಕ್ಟ್ರು ಸೂರ್ಯ ಅವರು ಯಾವುದು ನಾನು ಮೆಜಿಸ್ಟ್ರೇಟ್ ಮಾಡ್ತಿದ್ದಲ್ಲ ಆವಾಗ ಅದರ ಎಲ್ಲಿಯಾದ್ರು ವಸಿಷ್ಠನವರ ಹೋಟ್ಲು ಅಲ್ಲಿ ಸಿಕ್ಕಿದ್ರು ನನಗೆ ಇವತ್ತು ಇವರಿಂದ ನಾನು ಇವರಿಂದ ಒಳ್ಳೆ ಫಿಲ್ಮ್ ಕೊಟ್ಟರು ಕಾಕ್ರೋಚ್ ಕ್ಯಾರೆಕ್ಟರ್ ಅವರು ಒಂಥರ ಡಿಫ್ರೆಂಟ್ ಮ್ಯಾಮ್ ಹಾಂ ಇರ್ತೀರಿ ಇದು ನೀವಲ್ವಾ ಹಾಂ ಇದೊಂದು ಸಿನಿಮಾ ಹೀರೋ ಆಗಿ ಮಾಡ್ತಾರೆ ವೆರಿ ಗುಡ್ ನಾನು ಹೇಳಿದಲ್ಲ ಇಲ್ವಾ ಇದಾ ಒಂದು 3 ಸಿನಿಮಾ ಹೀರೋ ಆಗಿ ಮಾಡ್ತಾರೆ ವೆರಿ ಗುಡ್ ವೆರಿ ಗುಡ್ ಎಲ್ಲಿ ಜಾಗ ಇದೆಯಾ ಹಾಂ ಎಲ್ಲಿ ಚೇಂಜ್ ಮಾಡ್ಸೋಣ ಬನ್ನಿ ಹಾಂ ತಂದ್ಬಿಡಿ ಇಲ್ಲೆಲ್ಲ ಮಾಡಿಸ್ತೀನಿ ತಂದ್ಬಿಡಿ ನೀವು ಇಲ್ಲೆಲ್ಲಾರು ಮಾಡಿಸೋಣ ನೆಗೆಟಿವ್ ಶೇಡ್ ಹೀರೋನು ನನ್ನ ಪ್ರೇಮ ಕರ್ಕೊಂಡು ಮಾಡ್ತಾರೆ ಸುಮ್ಮನೆ ಏನೋ ಹೀರೋ ಬೇಡ ಅಲ್ಲಲ್ಲ ನಿಮ್ಮ ಇದಕ್ಕೆ ಅದನ್ನೇ ಮಾಡ್ತಾರೆ ಇದು ಯು ಐ ಮುಗಿತೇನೆ ರಾಜರ ಮಕ್ಕಳು ಅದು ಮುಗಿತಾ ಹಾಂ ಓ ಮೈ ಗಾಡ್ ಯು ಐ ಇದೆ ಇದು ಮಾಸ್ಕ್
ಅದು ಗೊತ್ತಾಯ್ತು ಮಾಸ್ಕ್ ಅಲ್ಲಿ ಡೈರೆಕ್ಟ್ ಹಂಗೆ ಒಂದು ನಿಮಿಷ, ಒಂದು ನಿಮಿಷ. ಏನು ಹಾಕೊಳ್ಳೋದು ಸೇಫ್ಟಿ ಏನು ಇಲ್ಲ ಇದೇ ಬಂದಿಗ ಓಕೆ ಸರ್ ಟೋಟಲ್ ಫಿಲ್ಮ್ ಇರ್ತದ ಇದೆ ಅಣ್ಣ ಎಷ್ಟು ಸೀನ್ ಒಂದೇ ಒಂದು ಬನ್ನಿ 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 ಈ ಕಡೆ ಬರ್ಬೋದು. ಒಂದು ನಿಮಿಷ ಒಳ್ಳೆ ಬಾಡಿ ಬಿಲ್ಡರ್ ಅವರು ಒಳ್ಳೆ ಬಾಡಿ ಬಿಲ್ಡರ್ ಕುಸ್ತಿ ಪಟ್ಟು ಅವರು ಕುಸ್ತಿ ಪಟ್ಟು ಬಾಡಿ ಬಿಲ್ಡರ್ ಮಾತ್ರ ಆಗಬಾರ್ದು, ಜೊತೆ ಕುಸ್ತಿನಿದ್ರೆ ಕುಸ್ತಿನೇ. ಲಂಗ್ಸ್ ಸ್ಟ್ರಾಂಗ್ ಇರ್ತದೆ. ಬಾಡಿ ಬಿಲ್ಡರ್ ಲಂಗ್ಸ್ ಏನು ಅಷ್ಟಿದ್ದಿಲ್ಲ. ಕಳೆದ್ರಂತಲ್ಲ ನಿಮ್ಮನ್ನು ನೋಡಲಿಲ್ಲ, ಆಮೇಲೆ ಏನು ಗೊತ್ತಾ, ಅಲ್ಲಿ ಮಾತಾಡೋ ಒಂಥರ ಇದ್ರಿ, ಮತ್ತೆಲ್ಲ ಡಿಫ್ರೆಂಟ್ ಕಾಣ್ತೀನಿ ನನಗೆ. ಹೌದಾ ಇವ್ರು ಅವ್ರು ಪ್ಯಾಕಪ್ ಆಗಬೇಕು ಅಲ್ಲ ಈಗ ಗೆಟ್ ಇಷ್ಟವಾ ಅದೆಲ್ಲ ಕಾಸ್ಟ್ಯೂಮ್ ಚೇಂಜ್. ಏಜು ವೈಟ್ ಅಲ್ವಾ, ವೈಟ್ ಬ್ರೌನು ವೈಟ್ ವೈಟ್ ಇದ್ರೆ ಸಾಕು ಹಾಂ ಸ್ವಲ್ಪ ವೈಟ್ ಮಾಡೋಣ ಕರೆಕ್ಟ್ ಅಲ್ವಾ? ಏಜ್ ಹೇಳಿದಾರಲ್ವಾ, ನಾನು ಕೇಳುವ ಅಂತ. ಹಾಂ ಲೇಟ್ ಇದೆಯಲ್ಲ, ಇಲ್ಲೇ ಇದೆ ಇನ್ನೊಂದು ಓಕೆ ಆಮೇಲೆ ತಗೋತಿದ್ದೀವಿ ಓಕೆ ಥ್ಯಾಂಕ್ ಯು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.